ಲಂಗ್ ಕ್ಯಾನ್ಸರ್ ಪ್ರಿವೆನ್ಷನ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಕಾಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಸ್ಮೋಕಿಂಗ್ ಯಾರಾದರೂ ಮಾಡ್ತಿದ್ರೆ ಅದನ್ನು ಇಮಿಡಿಯೇಟಾಗಿ ನಿಲ್ಲಿಸಬೇಕು. ನಮಗೆ ಗೊತ್ತಿರೋದೇ ಲಂಗ್ ಕ್ಯಾನ್ಸರ್ ಮಾತ್ರನೇ ಅಲ್ಲ, ಸ್ಮೋಕಿಂಗಿಂದ ಪ್ರಕಾರವಾಗಿದ್ದ ಕ್ಯಾನ್ಸರ್ಗಳು, ಸ್ಟೊಮಕ್ ಕ್ಯಾನ್ಸರ್ ಆಗಲಿ, ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ಕಿಡ್ನಿ ಕ್ಯಾನ್ಸರ್ ಆಗಲಿ, ಇಲ್ಲ ಕ್ಯಾನ್ಸರ್ ಅಲ್ಲದೇ ಕಾಯಿಲೆಗಳು ಅಂದರೆ ಎಂಫಿಸೀಮಾ ಅಂತೀವಿ, ಹಾರ್ಟ್ ಅಟ್ಯಾಕು, ಇಂಥದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಸ್ಮೋಕಿಂಗ್ ಅನ್ನೋದು ತುಂಬ ಡೇಂಜರಸ್. ಸೊ ಅದನ್ನು ಇಮಿಡಿಯೇಟಾಗಿ ಯಾರಾದರೂ ಮಾಡ್ತಾಯಿದ್ರೆ ನಿಲ್ಲಿಸಬೇಕು. ಎರಡನೇದು, ನೀವು ಸ್ಮೋಕಿಂಗ್ ಮಾಡೋದ್ರಲ್ಲದೆ ನಿಮ್ಮ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಅವ್ರಿಗೂ ನಿಮ್ಮ ಸ್ಮೋಕ್ ಎಕ್ಸ್ಪೋಸ್ ಮಾಡ್ತಿದ್ರೆ, ಸೊ ಹಾಗಾಗಿ ಅವರೂ ಕ್ಯಾನ್ಸರ್ ರಿಸ್ಕಲ್ಲಿರ್ತಾರೆ, ಎಸ್ಪೆಷಲಿ ಲಂಗ್ ಕ್ಯಾನ್ಸರ್. ನಮ್ಗೆ ಗೊತ್ತಿರೋ ಎಷ್ಟೋ ಜನ ಪೇಷಂಟ್ಗಳು ಫೀಮೇಲ್ ನಾನ್ ಸ್ಮೋಕರ್ಸ್, ಮ್ಯಾರಿ ಆಗಿರೋರು, ಹಸ್ಬೆಂಡ್ ಸ್ಮೋಕರ್ ಆಗಿರೋರು ಲಂಗ್ ಕ್ಯಾನ್ಸರ್ ಡಯಾಗ್ನೋಸ್ ಆಗಿ ಬಂದಿದ್ದಾರೆ. ಅವ್ರನ್ನ ಕೇಳಿದಾಗ ನೀವು ಸ್ಮೋಕ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ಡಿನೈ ಮಾಡಿದ್ರು, ಅಂದರೆ ನಾವು ಸ್ಮೋಕ್ ಮಾಡಲ್ಲ ಅಂತ ಹೇಳಿದ್ರು. ಇನ್ನೂ ಜಾಸ್ತಿ ನಾವು ಕೇಳಿದಾಗ ಅವ್ರ ಹಸ್ಬೆಂಡ್ ಆಗಲಿ, ಅವ್ರ ಫ್ಯಾಮಿಲಿ ಇಲ್ಲ ರಿಲೇಟಿವ್ಸ್ ಯಾರಾದರೂ ಸ್ಮೋಕ್ ಮಾಡಿ ಅವ್ರಿಗೆ ಇವ್ರು ಎಕ್ಸ್ಪೋಸ್ ಆಗಿದ್ದಾರೆ ಅನ್ನೋ ವಿಷಯ ನಮಗೆ ತಿಳಿಸ್ತಾರೆ. ಸೊ ಇದನ್ನು ಪ್ಯಾಸಿವ್ ಸ್ಮೋಕಿಂಗ್ ಇಲ್ಲ ಸೆಕೆಂಡ್ ಹ್ಯಾಂಡ್ ಆ್ಯಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂದರೆ ನೀವು ಒಂದು ರೂಮಲ್ಲಿ ಕೂತ್ಕೊಂಡು ಸ್ಮೋಕ್ ಮಾಡಿದಾಗ ಆ ಸ್ಮೋಕ್ ಪಾರ್ಟಿಕಲ್ಸ್ ಹೋಗಿ ಕರ್ಟನ್ ಮೇಲಾಗಲಿ ಇಲ್ಲ ಟೇಬಲ್ ಮೇಲಾಗಲಿ ಡಿಪಾಸಿಟ್ ಆದರೆ ಅದನ್ನು ಟಚ್ ಮಾಡಿ ಅದನ್ನು ಇನ್ಹೇಲ್ ಮಾಡಿದ್ರೆ ಬೇರೆಯವರು ನಾನ್ ಸ್ಮೋಕರ್ ಆಗಿದ್ರು ಅವ್ರಿಗೂ ಲಂಗ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ಪ್ರೂವನ್ ರಿಸ್ಕ್ಸ್ ಫಾರ್ ಲಂಗ್ ಕ್ಯಾನ್ಸರ್ ವಿಚ್ ಆರ್ ಕಂಪ್ಲೀಟ್ಲಿ ಅವಾಯ್ಡ್. ಸೊ ಸೌದೆ ಒಲೆನೂ ಇವಾಗ ತುಂಬ ರೇರ್ ಆಗಿದೆ. ಮೆಜಾರಿಟಿ ಜನಗಳು ಗ್ಯಾಸ್ ಸ್ಟವ್ಗೆ ಶಿಫ್ಟ್ ಆಗಿದ್ದಾರೆ, ಬಟ್ ಇನ್ನೂ ಕೆಲವು ಕಡೆ ಸೌದೆ ಒಲೆ ಯೂಸ್ ಮಾಡ್ತಿದ್ದಾರೆ. ಸೊ ಅಂಥವ್ರು ಯಾರಾದರೂ ಇದ್ರೂ ಇಮಿಡಿಯೇಟಾಗಿ ಅದನ್ನು ಯೂಸ್ ಮಾಡೋದು ನಿಲ್ಲಿಸಬೇಕು, ಗ್ಯಾಸ್ ಸ್ಟವ್ಗೆ ಸ್ವಿಚ್ ಓವರ್ ಆಗಬೇಕು.